ಸಿಂಪಲ್ ಆಗಿ ರೆಡಿ ಆಗಿ ಹೋಗ್ತೀನಿ. ಹೊಟ್ಟೆ ಹಸಿತಿದೆ ಅಂತ ಅರ್ಧ ಗಂಟೆಯಿಂದ ಬೆನ್ನಿಡೆ ಹೆಲ್ದಿ ಪಿಜ್ಜಾ. ಹಾಯ್ ಹೆಲೋ ಹೇಗಿದ್ರಾ? ವ್ಲಾಗರ್ನೆಲ್ಲ ಇಟ್ಟಿದೀವಿ ನಾವು. ಐ ಹ್ಯಾವ್ ಬುಕ್ಡ್ ಫ್ಲೈಟ್ಸ್ ಫಾರ್ ಅಕ್ಟೋಬರ್ and it's a non-refundable. Vadi Pavya is laughing at my misery. Hi guys, welcome back to my YouTube channel. So ಇವತ್ತು ನಮ್ಮನೆಯಿಂದ ನಮ್ಮನೆಗೆ ಹೋಗ್ತಾ ಇದ್ದೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. I know it doesn't make sense. ನಮ್ಮ ಅಮ್ಮನ ಮನೆಯಿಂದ ನಾನು ಇವಾಗ ಇರೋ ಮನೆಗೆ ಹೋಗ್ತಾ ಇದ್ದೀನಿ, ಆರ್ ನಗರ್ಗೆ. ಅದಾದ್ಮೇಲೆ ಒಂದು ಆಡಿಷನ್ ಇದೆ, ಲುಕ್ ಟೆಸ್ಟ್ ಥರ ಹೋಗಿ ಕೊಡಬೇಕು. ಸೊ ಯಾ, ಲೆಟ್ಸ್ ಸಿ. We have a guest. Okay. Hi. Good morning. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ. ಬೈ ಬೈ. ಸೊ ವಿ ಹ್ಯಾವ್ ಚಪಾತಿ ಮತ್ತು ನೆನ್ನೆದು ಕಾಳು ಗೊಜ್ಜು. ಬಿಕಾಸ್ ವೈ ನಾಟ್? ಸೊ ಇವಾಗ ಐ ಹ್ಯಾವ್ ಟು ಗೋ ಫಾರ್ ಲುಕ್ ಟೆಸ್ಟ್. ನನ್ನ ರೂಮ್ ಎಷ್ಟು ಮೆಸ್ಸಿ ಆಗಿದೆ ಗೊತ್ತಾ? ಬಿಕಾಸ್ ಒಂದಷ್ಟು ಪಾರ್ಸಲ್ಸ್ ಆರ್ಡರ್ ಮಾಡಿದರೆ ಟು ಡೂ ಸ್ಟೈಲಿಂಗ್ ವೀಡಿಯೋಸ್. ಅವಾಗ ಸಿಂಪಲಾಗಿ ರೆಡಿಯಾಗಿ ಹೋಗ್ತೀನಿ. ಐ ಡೋಂಟ್ ಥಿಂಕ್ ಈ ಕ್ಯಾರೆಕ್ಟರ್ಗೆ ಹೆವಿ ಮೇಕಪ್ ನೆಸೆಸಿಟಿ ಇದೆ. ಬಿಕಾಸ್ ಆಡಿಷನ್ ಕ್ಲಿಪ್ಪಲ್ಲೂ ದೇ ಡಿಂಟ್ ವಾಂಟ್ ಮೀ ಮೇಕಪ್ ಏನು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ. ಆ್ಯಂಡ್ ಮನೆಗೆ ಎಂಟರ್ ಆಗ್ತಿದ್ದಂಗೆ ಎಷ್ಟು ಅಂದರೆ ಎಲ್ಲ ಕಡೆ ಬಟ್ಟೆ ಬಿಕಾಸ್ ಹೋಗೋ ಬರ್ದಲ್ಲಿ ಎಲ್ಲ ಹಂಗಂಗೆ ಇಟ್ಟು ಹೋಗ್ಬಿಟ್ಟಿದೆ. ಆ್ಯಂಡ್ ಇವತ್ತು ಟೈಮ್ ಇರಲ್ಲ, ಅಲ್ಲಿಗೆ ಹೋಗಿ ಬಂದಮೇಲೆ ಅಷ್ಟು ಟೈಮ್ ಇರಲ್ಲ ಎಲ್ಲ ಜೋಡಿಸ್ಕೊಳಕ್ಕೆ. ಲಕ್ಕಿಲಿ ಈ ಮನೇಲಿ 3 ಬೆಡ್ರೂಮ್ ಇದೆ. ಸೊ ಸಿನ್ಸ್ ಯಾರು ಅಮ್ಮ ಎಲ್ಲ ಇಲ್ಲಿ ಎಲ್ಲ ಎತ್ತಿಡು ಅಂತ ಹೇಳೋಕ್ಕಿಲ್ಲ. ಲಕ್ಕಿಲಿ ಎಲ್ಲ ಒಂದು ಹಾಸಿಗೆ ಮೇಲೆ ಹಾಕ್ಬಿಟ್ಟು ಇನ್ನೊಂದು ರೂಮಲ್ಲಿ ಮಲ್ಕೊಂಡಿರ್ತೀನಿ. ಯೂಶ್ವಲಿ ನಂಗೆ ಅಲ್ಲಿರ್ಬೇಕಿದ್ರೆ ಅಮ್ಮ ಹೆಂಗೂ ಹೇಳಿ ಕ್ಲೀನ್ ಮಾಡಿಬಿಡೋದು ಅಥವಾ ಕ್ಲೀನ್ ಮಾಡಿಸ್ಬಿಡೋದು ಮಾಡಿಬಿಡ್ತಿದ್ರು. ಇಲ್ಲಿ ಕೆಲ್ಸಕ್ಕೆ ಹೋಗಿ ಬಂದು ಲೈಕ್ ಸಲೂನ್ಗೆ ಹೋಗ್ತೀನಿ ಅಥವಾ ಎಲ್ಲಾದರೂ ಕಾಂಟೆಂಟ್ ಮಾಡೋದು, ಎಲ್ಲಾದರೂ ಈಚೆ ಹೋಗಿ ಬಂದರೆ ಟಯರ್ಡ್ ಆಗಿರ್ತು. ಒಂದೊಂದು ಸತಿ ಅದು ನೋಡೋಕ್ಕಾಗದೆ ನನಗೆ ಆಗಲ್ಲ ಅದು ನೋಡೋಕ್ಕೆ, ಅದಕ್ಕೆ ಈ ಕಡೆನೇ ಬರಲ್ಲ. ಸೊ ಆದಷ್ಟು ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಪಾಪ ನನ್ನ ತಮ್ಮ ಬಂದಾಗ ಕ್ಲೀನ್ ಮಾಡಿಕೊಡ್ತಾ ಇರ್ತಾನೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸ್ವಲ್ಪ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ, ಟಿಂಟೆಡ್ ಸನ್ಸ್ಕ್ರೀನ್. ಐ ಆಮ್ ಆಲ್ಸೋ ಥಿಂಕಿಂಗ್ ಸ್ಟೋರಿ ಟೈಮ್ ಮಾಡೋಣ. ಅಂದರೆ ಸ್ಟೋರಿ ಟೈಮ್ ಅಂದರೆ ನಾಟ್ ಸ್ಟೋರಿ ಟೈಮ್, ಲೈಕ್ ಎಪಿಸೋಡ್ಸ್ ವೈಸ್ about my journey, makeup business, salon business. I thought maybe it might be useful for some of the people who would be interested in starting as a creator or as a makeup artist or as an entrepreneur. I thought it might help you. So I'm just thinking yav tara I should record yellanu. So once I decide, I'll post that series. So yeah, that's it. Iga ಬ್ಲಷ್ ಹಾಕೋಣ ಅಂತಿದೆ, ಬಟ್ ಐ ಡೋಂಟ್ ವಾಂಟ್ ಟು ಪುಟ್ ಇಟ್ ನಾವು ಬಿಕಾಸ್ ಅವ್ರು ಅಲ್ಲಿ ಬ್ಲಷ್ ಬೇಡ ಅಂದರೆ ಸುಮ್ಮನೆ ಮತ್ತೆ ತೆಗಿಬೇಕು. ಸಿ ಐ ಜಸ್ಟ್ ಗೋ ಲೈಕ್ ದಿಸ್ ಆ್ಯಂಡ್ ಸಿ ವಿಶ್ ಮಿ ಲಕ್. ಹಾಯ್ ಆಕಾಂಕ್ಷ ಹೊಟ್ಟೆ ಹಸಿತಿದೆ ಅಂತ ಅರ್ಧ ಗಂಟೆಯಿಂದ ಬೆನ್ನಿಡೆ ಆರ್ಡರ್ ಮಾಡ್ತಾರೆ. ತುಂಬ ಆಪ್ಷನ್ಸ್ ಇದೆ ಕನ್ಫ್ಯೂಷನ್. ಅಲ್ಲಿ ಆ್ಯಕ್ಚುಲಿ ತುಂಬ ಆಪ್ಷನ್ಸ್ ಇದೆಯಾ? ಲೆಟ್ಸ್ ಸಿ ಇನ್ನು ಎಷ್ಟೊತ್ತು ತಗೊಂಡು ಆರ್ಡರ್ನ ಕನ್ಫರ್ಮ್ ಮಾಡ್ತಾಳೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಈಗ ಹೇಳ್ತೀನಿ ಹೌ ಇಟ್ ಇಸ್. ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಇದನ್ನು ತಿನ್ನಬೇಕು. ಸೊ ಮುಗೀತು ಆಡಿಷನ್, ಲೇಟ್ ಆಯಿತು, ಇವಾಗ ಮುಗೀತು. ಸೊ ಲೆಟ್ಸ್ ಗೋ ಹೋಮ್ ಆ್ಯಂಡ್ ರೆಸ್ಟ್ ಫಾರ್ ಅ ವೈಲ್. ಐ ಕೇಮ್ ಟು ಸಲೂನ್. ಕೆಲಸದ ಟೈಮ್ ಇವಾಗ. ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡಬೇಕು. ಬೆಳಗಿಂದನೂ ಅದೇ ಮಾಡಿದ್ದು. ಬಟ್ ಸ್ಟಿಲ್ ಯಾ. ಆಸಿಫ್ಗೆ ನಾವು ಕನ್ನಡ ಹೇಳ್ಕೊಟ್ಟಿದ್ದೀವಿ, ಈಗ ಕನ್ನಡದಲ್ಲಿ ಮಾತಾಡ್ತಾನೆ. ಹಾಯ್ ಆಸಿಫ್. ಹಾಯ್ ಹೆಲೋ ಹೇಗಿದ್ರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಗುಡ್. शाबाश बेटा. सीख जाऊंगा थोड़ा ಜಲ್ದಿ. ಇವನು ಆಸಿಫ್ ಟಾಟಾ ಬ್ಲಾಗ್ಸ್ ಅಂತ ಇದೆ ನೋಡಿ. ಈಸ್ ಅ ಬ್ಲಾಗರ್. ಹಿಂಗೆ ಫುಲ್ ವ್ಲಾಗರ್ನೆಲ್ಲ ಇಟ್ಟಿದ್ದೀವಿ ನಾವು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ.
Guys, I've done something bad. Bad in the sense, ನಾಳೆ ನಾನು ಅಹಮದಾಬಾದ್ಗೆ ಹೋಗ್ಬೇಕಿತ್ತಲ್ವಾ. I have booked flights for October and tomorrow it's September. Like September 23rd ಬದಲು I have booked tickets for October 23rd. ನಾನೀಗ ವೆಬ್ ಚೆಕ್ ಇನ್ ಮಾಡ್ತಾ ಇದ್ದೀನಿ. ಇಟ್ ಸೇಸ್ ವೆನ್ ಎವರ್ ಇಟ್ಸ್ ನಿಯರ್ ವಿಲ್ ಶೆಡ್ಯೂಲ್ ಇಟ್. ಐಮ್ ಲೈಕ್ ವಾಟ್? ರಿಟರ್ನ್ ನಾನು ಸೆಪ್ಟೆಂಬರಿಗೆ ಬುಕ್ ಮಾಡಿದ್ದೀನಿ. ನಾನು ನೋಡ್ಕೊಂಡೇ ಇಲ್ಲ. ಶೇಟ್ ಆ್ಯಂಡ್ ಇಟ್ಸ್ ಅ ನಾನ್ ರೀಫಂಡಬಲ್ ಫ್ಲೈಟ್ ಟಿಕೆಟ್. It was 6,000. Okay. May God bless me. Bye guys. ಈಗ ರಿಟರ್ನ್ ಹೆಂಗೂ ಬುಕ್ ಮಾಡಿಬಿಟ್ಟಿದ್ದೀನಿ, ಹೋಗೋದು ಸಾರ್ಟ್ ಮಾಡಬೇಕು. ಸೊ ಐ ಆಮ್ ವೆರಿ ಮಚ್ ವರೀಡ್. ನೋ ಕಾಮೆಂಟ್ಸ್. ಇಟ್ಸ್ ಓಕೆ, ಇಟ್ಸ್ ಅ ಲೆಸನ್. 6,000 ನೀರಿಗೆ ಹಾಕ್ದಂಗೆ ಆಯಿತು. ನಾನು ರಿಟರ್ನ್ ಡೇಟ್ ನೆಕ್ಸ್ಟ್ ಡೇ ಬುಕ್ ಮಾಡ್ಕೊಂಡೆ. ಐ ಥಾಟ್ ಓಕೆ 26th ಬರ್ತೀನಿ ಅಂತ. ಹೋಗೋದನ್ನ ಮುಂಚೆ ಬುಕ್ ಮಾಡಿದ್ದೆ. ಬೇಜಾರಾಗ್ತದೆ. ಐ ವಾಂಟ್ ಟು ಗೋ ಬಟ್ ಈಗ ಫ್ಲೈಟ್ ಪ್ರೈಸಸ್ ವಿಲ್ ಬಿ ಹೈ. ನವರಾತ್ರಿ ಬೇರೆ 10, 11, 12 ಸಾವಿರ ಇರುತ್ತೆ. ಅಮ್ಮ, ಗಾಡ್ ಬ್ಲೆಸ್ ಮೀ. 2 hours later. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ನೋ ರೀಫಂಡು. ಪಾರ್ಷಲ್ ಕ್ಯಾನ್ಸಲೇಷನ್ಗೂ 4,500. ಆಮೇಲೆ ಇವಾಗ ಮತ್ತೆ ಇನ್ನೇನು ಮಾಡಲಿ, ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಬರ್ತೀನಿ ಅಂತ. ಆಮೇಲೆ ರಿಟರ್ನ್ ಫ್ಲೈಟು ಕ್ಯಾನ್ಸಲ್ ಮಾಡಿದ್ರೆ ಅದು ದುಡ್ಡು ಹೋಗುತ್ತೆ. 8,000 ಟಿಕೆಟ್ ಆಯ್ತು. ಇವಾಗ ಇಷ್ಟು ಖರ್ಚು ಮಾಡಿರೋದಕ್ಕಾದ್ರೂ ಕಾಂಟೆಂಟ್ ಚೆನ್ನಾಗಿ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಡೋಂಟ್ ಓವರ್ ಆಕ್ಟ್. ಇಟ್ಸ್ ಓಕೆ, ಯು ಲರ್ನ್ ಮನಿ. ಬರೀ ಇಂಥದೆಯಾ? ಇಟ್ಸ್ ಎ ಲೆಸನ್. ಗೋ ಫಾರ್ ಇಟ್. ಸರಿ, ಅದನ್ನೇ ಹೇಳಕ್ ಕಾಲ್ ಮಾಡಿದೆ. ಓಕೆ ಫ್ರೆಂಡ್ಸ್, ಬಾಯ್. ನಮಗೆಲ್ಲ ಗೊತ್ತಾಗೋಯ್ತು. ವಾದಿ, ನಾನು ನಾಳೆ ಅಹಮದಾಬಾದ್ ಹೋಗ್ಬೇಕಿತ್ತು. ಕ್ಯಾನ್ಸಲ್ ಮಾಡಿದೆ. ಆ ಟಿಕೆಟ್ ನಾನು ಅಕ್ಟೋಬರಿಗೆ ಬುಕ್ ಮಾಡಿದಿನ್ಲೇ. ಸೆಪ್ಟೆಂಬರ್ laugh at my misery. Yes, laugh at it. And worst part, ನಾನು ಸೆಪ್ಟೆಂಬರಿಗೆ ರಿಟರ್ನ್ ಫ್ಲೈಟ್ ಬುಕ್ ಮಾಡಿದ್ದೀನಿ. ಅಯ್ಯೋ ದೇವರೇ, ನೀನು ವಾದಿ, ಪವ್ಯ is laughing at my misery. I was like, ಅಂಗಡಿಗೆ ಹೋಗಿ 1-2 ಕೋಲ್ ತೊಗೊಂಬಾ. ಕೋಲು ಅಲ್ಲೇ ಮನ್ಯಾಗ ಕೂತ್ ಆಡು. ಆಡಾಳ್ತಿ ಪೂಲ್ ಚಲಿ ಬಾಬುಲ್. ಎಸ್ ಗೈಸ್, ಮತ್ತೆ ಬುಕ್ ಫ್ಲೈಟ್ಸ್ ನಾಳೆಗೆ 8,000 ಆಯಿತು. ಪಾರ್ಷಲ್ ರೀಫಂಡು 6,200 ರೂಪಾಯಿ ಟಿಕೆಟ್ಗೆ ಪಾರ್ಷಲ್ ರೀಫಂಡ್ 4,300 ಪ್ಲಸ್ 350 ಕಟ್ ಮಾಡಿ ಕೊಡ್ತಾರೆ. ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ 1,000 ವಾಪಸ್ ಬರುತ್ತೆ. 1,200 ಅಥವಾ 300. ಯಾ, 7.5 ಅಡಿಷ್ನಲ್ ಖರ್ಚು ಮಾಡ್ತಾ ಇದ್ದೀನಿ. ಇದಕ್ಕಾದ್ರೂ ಚೆನ್ನಾಗಿ ವಿಡಿಯೋಸ್ ಮಾಡಿ ಹಾಕಬೇಕು. ನವರಾತ್ರಿದು ಅಲ್ಲಿ ಹೌ ಗರ್ಬಾ ಎಲ್ಲ ಏನೇನಿದೆ ಅಲ್ಲಿ ಎಕ್ಸ್ಪ್ಲೋರ್ ಆ್ಯಂಡ್ ಡೂ ವಿಡಿಯೋಸ್. ವಿಶ್ ಮಿ ಲಕ್. ಅನ್ಸುತ್ತೆ ಒಂದೊಂದ್ಸತಿ ನಾನು ಯಾಕೆ ಹಿಂಗೆ ಅಂತ. ಬಟ್ ಲೈಫ್ ಹ್ಯಾಪನ್ಸ್. ಇಟ್ಸ್ ಓಕೆ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಜರ್ನಿ. ಇಟ್ಸ್ ಓಕೆ ಆಶಿಕಾ. ನನಗೆ ನಾನು ಸೆಲ್ಫ್ ಸಮಾಧಾನ ಮಾಡ್ಕೊ. ಇಟ್ಸ್ ಓಕೆ. ದುಡಿತೀಯ ನೀನು, ಅದು ನನಗೆ ಗೊತ್ತು ನಾನು ದುಡಿತೀನಿ ಅಂತ. ಬಟ್ ಇಟ್ ಸ್ಟಿಲ್ ಹರ್ಟ್ಸ್. ಬಾಯ್.